ಏನು ಮಹೇಶ ಇಷ್ಟೊಂದು ನಗ್ನಗ್ತಾ ಖುಷಿಯಾಗಿದೆಯಲ್ಲ, ಏನಪ್ಪ ಸಮಾಚಾರ? ಆಗ ನಾನು ಹೇಳೋ ಐಡಿಯಾಗೆ ನೀನು ಕೇಳಿಬಿಟ್ರೆ ಇವತ್ತಿನಿಂದ ನಿಮ್ಮ ಮನೇಲಿ ನೀನು ಖುಷಿಯಾಗಿರ್ತೀಯೋ. ಹೌದಾ ಮಗ? ಹೆಂಗೆ? ಇವತ್ತೇನಾಯ್ತು ಗೊತ್ತಾ, ನಮ್ಮ ಮನೆಯವಳು ಬಂದ್ಬಿಟ್ಟು ರೀ ಪಕ್ಕದ ಮನೇಲಿ ಹಂಗೆ ಆಂಟಿ ಟಿ ವಿ ತಗೊಂಡವ್ರೆ 30 ಇಂಚುದು, ನಾವು ತಗೋಬೇಕನ್ರಿ ಅಂತ ಇದಕ್ಕಿದಂಗೆ ಕೇಳ್ತಾವಳೆ. ನನಗೆ ಗಾಬರಿ ಆಗೋಯ್ತು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಒಂದೊಳ್ಳೆ ಐಡಿಯಾ ಯೂಸ್ ಮಾಡಿದೆ ಮಗ. ಲೇ, ನೀನೇ ಇಷ್ಟೊಂದು ನೋಡೋದಕ್ಕೆ ಸುಂದರವಾಗಿದೆಯಾ, ನಿನ್ನ ನೋಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಇನ್ನು ಆ ಟಿ ವಿ ಯಾರೇ ನೋಡ್ತಾರೆ ಎಂದೆ ಮಗ. ಹೌದಾ ಅಂದ್ಬಿಟ್ಟು ಅವಳು ಖುಷಿಯಾಗಿ ಟಿ ವಿನೂ ಬೇಡ ಏನು ಬೇಡ ರೀ ಅಂದ್ಬಿಟ್ಟು ಹೊಂಟೋದ್ಲು. ಹೌದಲ್ವಾ? ನಮ್ಮ ಮಿಸ್ಸಸ್ ಇವತ್ತು ಕಾರ್ ಬುಕ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿದ್ಲು. ಅವಳನ್ನ ಹೆಂಗನ ಮಾಡಿ ಈ ಥರ ಒಗ್ಲುಬಿಟ್ಟು ಕಾರ್ ಕ್ಯಾನ್ಸಲ್ ಮಾಡಿಬಿಡ್ಬೇಕಲ್ಲ. ಮಗ ತಡೆ, ಒಂದು 10 ನಿಮಿಷ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ವೆಯ್ಟ್ ಮಾಡಿ. ಏಯ್, ನೀ ಎಲ್ಲಿ ಹೋಗ್ತಾ ಇದೆಯೋ ಮಗ? ನೀನು ಒಗ್ಲೋದಲ್ಲ ಆ ಥರ ನಮ್ಮ ಮನೆಯವ್ರಿಗೂ ಒಗ್ಲುಬಿಟ್ಟು ಕಾರ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಮಗ. ನಿಮ್ಮ ಮನೆಯವ್ರ ಏನಂತ ಹೋಗಿ ಹೊಗಳುತ್ತೀಯೋ? ಏನಂತ ಗೊತ್ತಾ ಮಗ? ಲೇ, ನೀನೇ ನೋಡೋಕ್ಕೆ ಆನೆ ಮರಿ ಥರ ಇದ್ದೀಯ, ಕಾರ್ ಹೆಂಗೆ ನಿನ್ನೆ ಕಾರ್ ಅಂತ ತಿಳ್ಕೊಂಬಿಡ್ತೀನಿ ಬಿಡೆ ಮಗ. ಆ ಥರ ಒಗ್ಲು ಬಿಟ್ರೆ ಫುಲ್ ಖುಷಿ ಆಗೋತಾಳೆ. ಹೋಗ್ಬಾ.